ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಾ ಇರೋಂಥದ್ದು. ಇವತ್ತಿನ ವಿಡಿಯೋಗೆ ಎಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಫಸ್ಟ್ ಟೈಮು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋವನ್ನು ನೋಡ್ತಾ ಇದ್ರೆ ದಯಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಸ್ನೇಹಿತರೆ ನೋಡಿ, ಕರ್ನಾಟಕದಲ್ಲಿ ಸಾರಿಗೆ ಅಧಿಕಾರಿಗಳು ಇವ್ರದ್ದು ಒಂದು ಏನು ಡಿಪಾರ್ಟ್ಮೆಂಟ್ ಇಲಾಖೆ ಇದೆ, ಸಾರಿಗೆ ಇಲಾಖೆ, ಇವ್ರುಗಳು ಕರೆಕ್ಟಾಗಿ ಯಾವ್ಯಾವ ಸಾರಿಗೆ ಡಿಪಾರ್ಟ್ಮೆಂಟಲ್ಲಿ ಯಾವ್ಯಾವ ಸಂಸ್ಥೆಗಳು ಬರ್ತವೆ, ಅವರಿಗೆ ಯಾವ ರೀತಿಯಾಗಿ ಕಟ್ಟುನಿಟ್ಟಾದಂತಹ ಕ್ರಮಗಳನ್ನು ತಗೊಳ್ಬೇಕು, ಸಾರ್ವಜನಿಕರಿಗೆ ಯಾವ ರೀತಿಯಾಗಿ ತೊಂದರೆ ಆಗ್ತದೆ, ಡ್ರೈವರ್ಗಳಿಗೆ ಯಾವ ರೀತಿಯಾಗಿ ನಷ್ಟ ಆಗ್ತದೆ, ಇವರ ಒಂದು ಕಾನೂನು ಅಡಿಯಲ್ಲಿ ಬರ್ತಾರ ಮತ್ತೊಂದು ಅಂತೇಳಿ ಎಲ್ಲರೂ ಕೂಡ ನೋಡಿ ಇವರಿಗೆ ಒಂದು ಪರ್ಮಿಷನ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಆದರೆ ಕರ್ನಾಟಕದಲ್ಲಿ ಇಲ್ಲಿ ಯಾರು ಬೇಕಾದರೂ ಬರ್ಬೋದು, ಯಾರು ಬೇಕಾದರೂ ಯಾವ ಆ್ಯಪ್ಗಳನ್ನು ಲಾಂಚ್ ಮಾಡ್ಬೋದು, ಅವ್ರದ್ದಾದಂತಹ ದುಡಿಮೆಗಳನ್ನು ಮಾಡ್ಕೊಂಡು ಹೋಗ್ಬೋದು. ಇಲ್ಲಿರುವಂತಹ ಸಾರಿಗೆ ಅಧಿಕಾರಿಗಳು ಅದನ್ನ ನೋಡಿಕೊಂಡು ಕಣ್ಣು ಮುಚ್ಚಿಕೊಂಡು ಕುಳಿತಿರುವಂಥದ್ದು ಇದು ಸನ್ನಿವೇಶಗಳನ್ನು ನೀವು ಕೂಡ ನೋಡ್ತಾ ಇದ್ದೀವಿ. ನೋಡಿ, ಇದೇ ಓಲಾ ಊಬರ್ ಸ್ಟಾರ್ಟಿಂಗ್ ಬಂದಂಥ ಸಂದರ್ಭದಲ್ಲಿ ಇಲ್ಲ ನಾವು ಸಾರ್ವಜನಿಕರಿಗೆ ಒಳ್ಳೆ ಸೇವೆಯನ್ನು ಕೊಡ್ತೀವಿ, ಹಾಗೆ ಚಾಲಕರುಗಳಿಗೆ ಒಳ್ಳೆ ರೀತಿಯಾಗಿ ಸಂಪಾದನೆಯನ್ನು ನಾವು ಒದಗಿಸ್ಕೊಡ್ತೀವಿ ಮತ್ತೊಂದು ಅಂತೇಳಿ ಆಸೆ ಭಾವನೆಗಳನ್ನು ಡ್ರೈವರ್ಗಳ ಹತ್ರ ಹುಟ್ಟಿಸಿ ಇವರು ಯಾವ ರೀತಿಯಾಗಿ ಬಂದರು, ಈಗ ಯಾವ ರೀತಿಯಾಗಿ ಡ್ರೈವರ್ಗಳನ್ನು ಗುಲಾಮರ ರೀತಿಯಲ್ಲಿ ವರ್ತನೆ ಮಾಡ್ಕೊಳ್ತಾ ಇರೋಂಥದ್ದು ನೀವು ಕೂಡ ನೋಡಿದ್ದೇವೆ. ಇದನ್ನ ಸ್ಟಾರ್ಟಿಂಗಲ್ಲಿ ಯಾವೊಬ್ಬ ಚಾಲಕನು ಕೂಡ ಈ ರೀತಿಯಾಗಿ ಸಮಸ್ಯೆಗಳಾಗ್ತದೆ ನಮಗೆ ಮುಂದಿನ ದಿನಗಳಲ್ಲಿ ಅಂತ ಕೂಡ ಊಹೆನೂ ಕೂಡ ಮಾಡಿರಲಿಲ್ಲ. ಆ ರೀತಿಯಾಗಿ ಈ ಅಗ್ರಿಗೇಟರ್ ಸಂಸ್ಥೆಗಳು ಮಾಡ್ತಾ ಇದೆ. ಮುಂಚೆ ಸ್ಟಾರ್ಟಿಂಗು ಆಟೋಗಳಿಗೆ ಸೇವೆ ಕೊಡ್ತೀವಿ ಸಾರ್ವಜನಿಕರಿಗೆ ಅಂತ ಬಂದರು, ತದನಂತರ ಕ್ಯಾಬಿಗೆ ಬಂದರು, ಈಗ ಇಲ್ಲಿಗಲ್ ಬೈಕ್ ಟ್ಯಾಕ್ಸಿಗೆ ಒಂದು ಕಾನೂನಿನಲ್ಲಿ ಚೌಕಟ್ಟಿನಲ್ಲಿ ವೈಟ್ ಬೋರ್ಡಲ್ಲಿ ಚಾಲನೆ ಮಾಡಬಾರ್ದು ಅಂತ ಇದ್ರೂ ಕೂಡ ಅದನ್ನು ಉಲ್ಲಂಘನೆ ಮಾಡಿ ಇವರು ಆ ಆ್ಯಪ್ಗಳಲ್ಲಿ ಈಗ ಸೇವೆಯನ್ನು ಕೊಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಏನು ಕರ್ನಾಟಕ ಹೈಕೋರ್ಟ್ ಮೊದಲನೇ ಬೆಂಚ್ನಲ್ಲಿ ಇಲ್ಲ, ಇದು ಯಾವುದೇ ರೀತಿಯಾಗಿ ಅನಧಿಕೃತವಾಗಿ ಬೈಕ್ ಟ್ಯಾಕ್ಸಿಯನ್ನು ಸಾರ್ವಜನಿಕರಿಗೆ ಸೇವೆ ಕೊಡುವಂಥದ್ದಲ್ಲ, ಇದು ಬರಲ್ಲ ಅಂತ ಹೇಳಿ ನಮ್ಮ ಪರವಾಗಿ ಒಂದು ವಾದ ಆಗಿತ್ತು. ಈಗ ಅದನ್ನು ಸುಪ್ರೀಂ ಕೋರ್ಟಲ್ಲಿ ಕೂಡ ಈಗ SLP ಕೂಡ ಹಾಕೊಂಡಿದ್ದಾರೆ ಕರ್ನಾಟಕ ಸರ್ಕಾರ. ಇದು ಯಾವ ರೀತಿಯಾಗಿ ಬರ್ತದೋ ಏನಾಗ್ತದೋ ಗೊತ್ತಿಲ್ಲ. ಹಾಗಾಗಿ ನಾವು ಹೇಳ್ತಿರೋದು ಏನಪ್ಪ ಅಂತ ಅಂದರೆ, ಕರ್ನಾಟಕ ಸರ್ಕಾರ, ಸಾರಿಗೆ ಅಧಿಕಾರಿಗಳು, CM ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳು, ನೀವುಗಳು ಚಾಲಕರ ಹಿತದೃಷ್ಟಿಯಲ್ಲಿ ಇಟ್ಕೊಂಡು ಕರ್ನಾಟಕದಿಂದ ಈ ಆ್ಯಪ್ಗಳು ಏನು ಗೂಗಲ್ ಕಂಪ್ನಿಯಿಂದ ಏನು ಆ್ಯಪ್ಗಳನ್ನು ಬಿಟ್ಟಿದ್ದಾರೆ ಡೌನ್ಲೋಡ್ ಮಾಡಿಕೊಂಡು ಕಸ್ಟಮರ್ ಬುಕ್ ಮಾಡಲಿಕ್ಕೆ, ಆ ಆ್ಯಪಿಂದ ರಿಮೂವ್ ಮಾಡ್ತಕ್ಕಂಥ ಕೆಲಸವನ್ನು ಏನಾದರೂ ಕೂಡ ಮಾಡಿದರೆ ಇಲ್ಲಿರುವಂತಹ ಚಾಲಕರುಗಳು ಎಷ್ಟೋ ಜನ ಉಸಿರುಕೋತಾರೆ, ಎಷ್ಟೋ ಜನ ದುಡಿಮೆ ಕಡೆ ಸ್ವಲ್ಪ ದುಡಿಮೆ ಆಗ್ತದೆ. ಇಲ್ಲ ಅಂತಂದರೆ ಇವ್ರುಗಳು ತಿಂದು ನಮಗೆ ಎಲ್ಲೋ ಒಂದು ಕಡೆ ಒಂದೊಂದು ಸ್ವಲ್ಪ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಾವುಗಳು ಏನು ಮಹಾರಾಷ್ಟ್ರದಲ್ಲಿ ಅಲ್ಲಿಯ ಸರ್ಕಾರ ಏನು ಗೂಗಲ್ ಕಂಪ್ನಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ ಅಂತಂದರೆ, ಈ ಓಲಾ, ಊಬರು, ರ್ಯಾಪಿಡೋ ಇವುಗಳನ್ನು ಅಗ್ರಿಗೇಟರ್ ಸಂಸ್ಥೆಗಳನ್ನು ಆ್ಯಪಿಂದನೇ ರಿಮೂವ್ ಮಾಡಿ, ಇದು ಅವಶ್ಯಕತೆ ಇಲ್ಲ, ಜನರಿಗೆ ಇದು ಒಂಥರ ಮಾರ್ಕವಾದಂಥ ವಿಷಯ ಒಂದು ಕಡೆ ಚಾಲಕರಿಗೆ. ಹಾಗಾಗಿ ಅಂತೇಳಿ ಹೇಳ್ತಿರ್ತಕ್ಕಂಥದ್ದು ನಾವು ಕೂಡ ಮೊನ್ನೆಯಿಂದನೂ ಕೂಡ ಮಾಧ್ಯಮಗಳಲ್ಲಿ ಮತ್ತೊಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ. ನಮ್ಮ ಕರ್ನಾಟಕದ ಸರ್ಕಾರದಲ್ಲೂ ಕೂಡ ಇವರು ಏನಾದರೂ ಕೂಡ ಅಧಿಕಾರಿಗಳು ಮತ್ತೊಂದು ಇವರೆಲ್ಲ ಮೀಟಿಂಗ್ಗಳನ್ನು ಮಾಡಿ ಇದೇ ರೀತಿಯಾಗಿ ಒಂದು ಪ್ಲೇಸ್ಟೋರಿಂದ ತೆಗೆದಾಕ್ತಕ್ಕಂಥ ಕೆಲಸವನ್ನು ಮಾಡ್ಬೋದು. ಆದರೆ ಈ ಅಧಿಕಾರಿಗಳಿದಾರಲ್ಲ ಇವ್ರುಗಳು ಮಾಡಲ್ಲ. ಏಕೆಂತಂದರೆ ಅವ್ರ ಹತ್ರ ಇರುವಂತಹ ಎಂಜಿನ್ ಕಾಸನ್ನು ಇಸ್ಕೊಂಡು ಮುಂದಕ್ಕೆ ನಾವು ಅವ್ರ ಕ್ರಮ ತೊಗೊಂಡಿದ್ದೀವಿ, ನೀವೇನು ಟೆನ್ಷನ್ ತೊಗೊಬೇಡಿ, ಹಂಗೆ ಹಿಂಗೆ ಅಂತ ಹೇಳಿ ಡ್ರೈವರ್ಗಳಿಗೆ ಒಂದು ಕಣ್ಣಿಗೆ ತುಪ್ಪ ಒಂದು ಕಣ್ಣಿಗೆ ಬೆಣ್ಣೆ ಸವರುವಂಥ ಕೆಲಸವನ್ನು ಈ ಸಾರಿಗೆ ಅಧಿಕಾರಿಗಳು ಮಾಡ್ತಾ ಇರ್ತಕ್ಕಂಥದ್ದು ನೋಡಿದ್ದೀವಿ. ಚಾಲಕರ ಸಂಘಟನೆಗಳು ಹಲವಾರು ಕೂಡ ಎಲ್ಲರೂ ಕೂಡ ಹೋರಾಟ ಮತ್ತೊಂದು ಮಾಡಿದ್ರು ಕೂಡ ಇದಕ್ಕೆ ಇಲ್ಲಿ ಗಂಟನೂ ಕೂಡ ಒಂದು ಒಳ್ಳೆ ರೀತಿಯಾಗಿ ಸಂದೇಶ ಸಾರಿಗೆ ಇಲಾಖೆಯಿಂದನೂ ಕೂಡ ಬಂದಿಲ್ಲ. ಇಲ್ಲಾಂದರೆ ಇವ್ರನ್ನ ಬ್ಯಾನ್ ಮಾಡ್ತೀವಿ ಮತ್ತೊಂದು ಅಂತೇಳಿ. ಹಾಗಾಗಿ ನಮ್ಮೆಲ್ಲ ಚಾಲಕರಿಗೆ ನಾವು ಹೇಳೋದು ಒಂದೇನೆ, ಎಲ್ಲ ಸಂಘಟನೆ ನಾಯಕರುಗಳಿಗೆ ಹೇಳೋದು ಒಂದೇನೆ, ದಯಮಾಡಿ ಇದಕ್ಕೆ ಒಂದು ಇತಿಹಾಸವನ್ನು ಆಡುವಂತಹ ಕೆಲಸ ಆಗಬೇಕು. ಅಂತಂದರೆ ಬೆಂಗಳೂರಿನಿಂದ ಇವ್ರು ಓಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇವರು ಯಾವುದೇ ರೀತಿಯಾಗಿ ಒಂದು ಪರ್ಮಿಷನನ್ನು ಕೂಡ ತಗೊಳ್ಳದೇನೆ ಇಷ್ಟೊಂದು ರಾಜಾರಾಶಿಯಾಗಿ ಅದು ಬೆಂಗಳೂರು ನಗರದಲ್ಲಿ ಬೇರೆ ಬೇರೆ ಜಿಲ್ಲೆ ವಾರಗಳಲ್ಲಿ ಇವರು ಆ್ಯಪ್ಗಳನ್ನು ಲಾಂಚ್ ಮಾಡಿಕೊಂಡು ಅದರಲ್ಲಿ ಬೈಕ್ ಟ್ಯಾಕ್ಸಿ ಸೇವೆಯನ್ನು ಕೊಡ್ತಿರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಒಂದು ಎಕ್ಸ್ಟ್ರಾ ಪ್ರಶ್ನೆ. ಆದರೆ ಇದಕ್ಕೆ ಎಲ್ಲೋ ಒಂದು ಕಡೆ ಅಧಿಕಾರಿಗಳು ಮತ್ತೊಬ್ಬರು ಎಲ್ಲರೂ ಕೂಡ ಶಾಮೀಲಾಗಿರುವಂಥದ್ದು ಗ್ಯಾರಂಟಿ. ಇವರಿಗೆ ಕೋಟಿ ಆದಾಯ ಬರ್ತದೆ ಅಧಿಕಾರಿಗಳಿಗೆ, ಅದಕ್ಕೆ ಕೂಡ ಕಣ್ಮುಚ್ಕೊಂಡು ಕುಳಿತಿದ್ದಾರೆ. ಇಲ್ಲಿ ಚಾಲಕರು ಸ್ಟಾರ್ಟಿಂಗಲ್ಲಿ ಯೋಚನೆ ಮಾಡಲಿಲ್ಲ, ಇಲ್ಲಿ ಇದಕ್ಕೆ ನಮಗೆ ಮಾರ್ಕು ಆಗ್ತದೆ, ನಮ್ಮ ಬದುಕು ಒಂದು ಹಾಳಾಗ್ತದೆ, ನಮಗೆ ದುಡಿಮೆ ಆಗಲ್ಲ ಮುಂದಿನ ದಿನಗಳಲ್ಲಿ ಅಂತೇಳಿ ಯಾರೂ ಕೂಡ ಹೂವೇನೂ ಕೂಡ ಮಾಡಿರಲಿಲ್ಲ. ಈಗ ಅದನ್ನು ಈಗ ಯಾವ ರೀತಿಯಾಗಿ ಆಗ್ತಾ ಇದೆ ತೊಂದರೆ ತಾಪತ್ರೆಗಳು ಅಂತೇಳಿ ಈಗ ಅವ್ರಿಗೆ ಚಾಲಕರಿಗೆ ಗೊತ್ತಾಗ್ತಾ ಇದೆ. ದಯಮಾಡಿ ಯಾವುದೇ ಒಂದು ಕಂಪ್ನಿ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಲಾಭ ಮತ್ತೊಂದು ಇಲ್ದೇ ಯಾವುದೇ ಒಂದು ಕಂಪ್ನಿಗಳು ಬರಲ್ಲ. ಅವರಿಗೆ ಲಾಭ ಇರೋದಕ್ಕೇ ಬಂದು ಇಲ್ಲಿ
ಬೇರೆ ಬೇರೆ ನಿಮಗೆ ನಿಮಗೆ ಏನು ಆದಾಯ ನಿಮಗೆ ದುಡಿಮೆ ಜಾಸ್ತಿ ಮಾಡ್ಕೊಡ್ತೀವಿ, ನಾವು ಕಮ್ಮಿ ಪರ್ಸೆಂಟ್ ತೊಗೋತೀವಿ ಮತ್ತೊಂದು ಅಂತೇಳಿ ಇತ್ತೀಚೆಗೆಲ್ಲ ಕೆಲವರು ಮಾತನಾಡ್ತಾ ಇದ್ದಾರೆ. ನೋಡಿ, ಎಲ್ಲರೂ ಕೂಡ ಬೆಳೆಯೋ ತಕ್ಕ ಅಷ್ಟೇ. ಅವ್ರು ಬೆಳೆದಾದ್ಮೇಲೆ ಯಾವ ಚಾಲಕರು ಬೇಡ, ಏನು ಬೇಡ, ಅವ್ರದ್ದೇ ಆದಂಥ ಅವ್ರಿಗೆ ಕಸ್ಟಮರ್ಗಳು ಇರ್ತಾರೆ ಬುಕ್ ಮಾಡೋವಂಥವ್ರು. ನಮಗೆ ವಿಧಿ ಇಲ್ದೇ ಈಗ ನೋಡಿ, ಮೀಟರ್ ಆಟೋಗೆ ಮುಂಚೆ ಎಲ್ಲ ರೋಡಿಗೆ ಬಂದು ಎಲ್ಲ ನಿಂತ್ಕೊಳ್ಳೋರು, ಈಗ ಯಾರು ಕೂಡ ರೋಡಿಗೆ ಬರಲ್ಲ, ಅವರು ಆನ್ಲೈನ್ ಬುಕ್ ಮಾಡ್ಕೊಂಡು ಅದಕ್ಕೆ ಕಮಿಟ್ ಆಗಿಬಿಟ್ಟಿದ್ದಾರೆ. ಹಾಗಾಗಿ ಇವರಿಗೆ ಒಂದು ಕಡಿವಾಣ ಆಗ್ತಕ್ಕಂಥ ಕೆಲಸವನ್ನ ಈ ಸಾರಿಗೆ ಅಧಿಕಾರಿಗಳು, ನಮ್ಮೆಲ್ಲ ಚಾಲಕರ ವರ್ಗ ಒಗ್ಗಟ್ಟಿನಿಂದ ಹೋರಾಟ ಮಾಡಿ ಇದಕ್ಕೆ ಏನಾದರೂ ಕೂಡ ಒಂದು ಇತಿಹಾಸವನ್ನು ಆಡಲೇಬೇಕು. ಇಲ್ಲ ಅಂತಂದರೆ ಈಗೇನು ಒಂದು ಪೀಳಿಗೆ ಇದೆ ಆಟೋ ಫೀಲ್ಡ್ಗೆ, ಮುಂದಿನ ದಿನಗಳಲ್ಲಿ ಖಾಸಗೀಕರಣವಾಗಿ ಮಾಡಿ ಬೇರೆ ಒಂದು ಈಗ ಎಲ್ಲ ಸಂಸ್ಥೆಗಳನ್ನ ಮಾರಿ ಖಾಸಗೀಕರಣ ಮಾಡ್ತಾ ಇದ್ದಾರಲ್ಲ, ಅದೇ ರೀತಿಯಾಗಿ ನಮ್ಮ ಆಟೋನು ಕೂಡ ಆಗಬಹುದು ಅನ್ನೋದು ಒಂದು ಈ ರೀತಿ ಕಾಣ್ತಾ ಇದೆ ಸ್ನೇಹಿತರೆ. ಹಾಗಾಗಿ ನನಗೆ ತಿಳಿದಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಹಂಚ್ಕೊಂಡಿದ್ದೀನಿ. ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಫಸ್ಟ್ ಟೈಮ್ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಅನ್ನೋದನ್ನು ನಿಮ್ಮ ಮುಖಾಂತರ ನಮ್ಮೆಲ್ಲ ಚಾಲಕ ಮತ್ತು ಮಾಲೀಕ ಬಂಧುಗಳಿಗೆ ಹೇಳಕ್ಕೆ ಬಯಸ್ತೇನೆ ಸ್ನೇಹಿತರೆ. ನಮಸ್ಕಾರ.